ಸುಮಾರು 1,20,000 ಜನ ಅರ್ಜಿ ಕೊಟ್ಟಿದ್ದಾರೆ ಇದಕ್ಕೆ. ಈಗಾಗಲೇ ನಾವು 60,000 ಅಪ್ರೂವ್ ಮಾಡಿದ್ದೀವಿ, ಕ್ಲಿಯರ್ ಆಗಿದೆ ಅಂತೇಳಿ ಅಪ್ರೂವ್ ಮಾಡಿದ್ದೀವಿ. ಇನ್ನು 45,000 ರಿಜೆಕ್ಟ್ ಆಗಿದೆ, 15,000 ಪ್ರೋಸೆಸ್ ಇದೆ. ಅದು ಯಾಕೆ ರಿಜೆಕ್ಟ್ ಆಗಿದೆ, ಏನಾಗಿದೆ ಅಂತೇಳಿ ಅದನ್ನೆಲ್ಲ ನಾವು ರೀ ಆಡಿಟ್ ಮಾಡ್ತಾ ಇದೀವಿ, ವೆರಿಫಿಕೇಶನ್ ಮಾಡ್ತಾ ಇದೀವಿ. ನಾವು ಬೇರೆಯವ್ರಿಗೆಲ್ಲ ಒಂದರಿಂದ ಇನ್ನೊಂದು ಕಡೆ ಕಳ್ಸಿಕೊಡ್ತಾ ಇದ್ದೋ, ಅದಕ್ಕೆ ತಿರ್ಗಾ ರೀಚೆಕ್ ಮಾಡಿ, ತಿರ್ಗಾ ರೀ ಆಡಿಟ್ ಮಾಡಿ ಅವ್ರಿಗೂ ಕೂಡ ನಾವು ಸರಿಯಾಗಿ ಯಾವ ದಾಖಲೆ ಇರ್ತದೆ ಆ ದಾಖಲೆ ಇರೋರಿಗೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ತಮ್ಗೆ ಈಗಾಗಲೇ ಗೊತ್ತಿದೆ, ನಂಬಿಕೆ ನಕ್ಷೆ ಕೂಡ ಆಟೋಮೇಟೆಡ್ ಪ್ಲಾನ್ ಅಪ್ರೂವಲ್ ಸಿಸ್ಟಮ್ ತೆಗೆದುಕೊಂಡು ಬಂದೆ. ಅದು ಕೂಡ 4,000 ಅಡಿವರೆಗೂ ಯಾರ್ಯಾರು ಬಿಲ್ಡಿಂಗ್ ಕಟ್ಕೋಬೇಕು ಅಂತಿದ್ದಾರೆ. ಇದಕ್ಕೆ ನಮ್ಮಲ್ಲಿ 4,000 ಅಡಿವರೆಗೂ ಮಾತ್ರ ನಾವು ಬಿಡಿಯಿಂದ ಕೊಡೋಕೆ ಅವಕಾಶ ಇದೆ. ಸೊ ಎಲ್ಲರಿಗೂ ಕೂಡ ಫಾಸ್ಟರ್ ಟ್ರಾನ್ಸ್ಪರೆಂಟ್ ಟೆಕ್ನಾಲಜಿಲಿ ಕೊಡಬೇಕು ಅಂತೇಳಿ ಈಗಾಗಲೇ ನನ್ನ ನಂಬಿಕೆ ನಕ್ಷೆ ಯಾವ್ದಾದ್ರು ಆರ್ಕಿಟೆಕ್ಟು, ಇಂಜಿನಿಯರ್ಸ್, ಪ್ರೊಫೆಷನಲ್ಸ್ ಅವ್ರು ಕೇಳಿ ಡಿಸೈಡ್ ಮಾಡಿ ಅವರೇ ಎಷ್ಟು ಸೆಟ್ ಬ್ಯಾಕ್ ಕೊಡಬೇಕು, ಏನು ಬಿಡಬೇಕು ಅಂತೇಳಿ ಮಾಡೋದು. ನಮ್ಮ ಇಂಜಿನಿಯರ್ಸ್ ಹತ್ರ ಬಂದು ತಿರುಗಿ ಲಂಚ ಕೊಡೋದು ಇವೆಲ್ಲ ನಿಲ್ಲಿಸಬೇಕು ಅಂತೇಳಿ ಯಾರು ಆರ್ಕಿಟೆಕ್ಟ್ ಇದ್ದಾರೆ ಅವರೇ ಮಾಡಬೇಕು ಅಂತ ಈಗಾಗಲೇ ನಾನು 12,000 ಬಿಲ್ಡಿಂಗ್ ಪ್ಲಾನ್ಗಳನ್ನ ಈಗಾಗಲೇ ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಅಪ್ರೂವ್ ಮಾಡಿದ್ದೀವಿ. ಇದು ಡಿಲೇ ಎಲ್ಲ ನಿಂತಿದೆ, ಕರಪ್ಷನ್ ನಿಂತಿದೆ, ಇಂಟರ್ಫಿಯರೆನ್ಸು, ಮಿಡಲ್ ಮ್ಯಾನ್ ಎಲ್ಲ ಕೂಡ ಇಲ್ಲಿ ನಿಲ್ಲಿಸುವಂತ ಕೆಲಸ ಮಾಡಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸ್ಪೀಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಲ್ಸೋ ಆ ಕೆಲಸ ಮಾಡಿಕೊಂಡು ನಮ್ಮ ನಾಗರಿಕರಿಗೆ ಸ್ನೇಹಿ ಆಡಳಿತವನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೀವಿ. ಇದಲ್ಲದೆ ಇನ್ನೊಂದು ನನಗೆ ಬಹಳ ಸಂತೋಷ, ಬಹಳ ದಿನದಿಂದ ನನ್ಗುದಿತ್ತು ಈ ಟ್ಯಾಕ್ಸ್ ಇದೆಲ್ಲ ಇಂಟ್ರೊಡ್ಯೂಸ್ ಆದ್ಮೇಲೆ ಈ ಟ್ಯಾಕ್ಸ್ ವಿಚಾರ ಬಂತು. ಯಾರು ಕಳ್ತನ ಮಾಡಿದ್ರು, ಯಾರು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂತ ಒನ್ ಟೈಮ್ ಸೆಟಲ್ಮೆಂಟ್ ತೆಗೆದುಕೊಂಡು ಬಂದೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದೆ. ಸೊ ಟ್ಯಾಕ್ಸ್ ಓನರ್ಗೂ ಎಲ್ಲ ಕೂಡ ಅವಕಾಶ ಸಿಕ್ತು. ಇದರಲ್ಲಿ ಇಂಟ್ರೆಸ್ಟು ಆಮೇಲೆ ಪೆನಾಲ್ಟಿನ ವೇವ್ ಮಾಡಿದೆ. ಸೊ ಮಾಡಿ ಪ್ರಿನ್ಸಿಪಲ್ ಟ್ಯಾಕ್ಸ್ ಅಮೌಂಟ್ ಮಾಡಿ ಒಟ್ಟು 2,60,000 ಪ್ರಾಪರ್ಟಿ ಓನರ್ಸ್ಗೆ ಬೆಂಗಳೂರಲ್ಲಿ ಇದರಿಂದ ಅನುಕೂಲ ಆಗಿದೆ. ನಮಗೆ ಕಾರ್ಪೊರೇಷನ್ GBA ವ್ಯಾಪ್ತಿಯಲ್ಲಿ ಎಲ್ಲ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲೂ ಕೂಡ 1,200 ಕೋಟಿ ರೂಪಾಯಿ ಹಣ ನಮಗೆ ಬಂದಿದೆ. ಇದನ್ನ ಈ ಮೊತ್ತವನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು ಇನ್ನೊಂದು ಡಿಸಿಷನ್ ಇನ್ನೊಂದು ಡಿಸಿಷನ್ TDR ಪಾಲಿಸಿ, ಅದು ಕೂಡ ಒಂದು ಹಿಸ್ಟಾರಿಕ್ ಡಿಸಿಷನ್. ಅದು ಬಹಳ ದಿನದಿಂದ ನೆನಪಿತ್ತು. ನಾವು ಯಾರು ಲ್ಯಾಂಡ್ ಕಳ್ಕೊಂಡಿದ್ರು, ವ್ಯಾಲ್ಯೂ ಬೇಸ್ಡ್ ಡೆವಲಪ್ಮೆಂಟ್ ಪೊಟೆನ್ಷಿಯಲ್ ಇತ್ತು. ಬಹಳ ಜನ ಕೋರ್ಟ್ಗೆ ಹೋಗೋದು, ನಮ್ಮ ದುಡ್ಡು ನಮ್ಗೆ ಲಾಸ್ ಆಗ್ತಾ ಇದೆ, ಮತ್ತೊಂದು ನಮ್ಮ ಜಾಗ ತಗೋಬಿಟ್ಟಿದ್ದೀರಿ, ರೋಡ್ ಕೊಡ್ಬೇಕಾದ್ರೆ ಡಿಲೇ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು. ಸೊ ಅದು ಕೂಡ ನೀವು TDRಗೆ ಎನ್ಕರೇಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾಂಪನ್ಸೇಷನ್ಗೆ ಇದು ಕ್ಯಾಶ್ ಬದಲು TDR ಕೊಡುವಂತ ವ್ಯವಸ್ಥೆಯನ್ನು ಮಾಡಿ ಬಹಳ ಅಟ್ರಾಕ್ಟಿವ್ ಮಾಡಿದ್ದೀವಿ. ಸೊ ಅದರಿಂದ ನಮ್ಮ ಬೆಂಗಳೂರು ಬಿಸ್ನೆಸ್ ಕಾರ್ಡ್ ಅಲ್ಲಿ ಕೂಡ ಬಹಳ ಹೆಚ್ಚಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಕೂಡ ಇದನ್ನ ರೆವಿನ್ಯೂ ಲ್ಯಾಂಡ್ ಇದ್ರು ಕೂಡ ಅದನ್ನ ಕನ್ವರ್ಟ್ ಮಾಡಿ ಡೆವಲಪ್ಮೆಂಟ್ ಫೀಸ್ ಕಟ್ಟಿ ಅವ್ರಿಗೂ ಕೂಡ ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ದೀವಿ. ಕಷ್ಟ ನೋಡಕ್ಕಾಗ್ತಿಲ್ಲ ಸರ್. ಕೇರಳ ಹೋಗಿದ್ರಿ, ಕೇರಳದಿಂದ ವಾಪಸ್ ಬರ್ತೀನಿ. I am going to Delhi tomorrow. ಸರ್ಕಾರ ಸಾಕು ಹೇಳಿ ಡೆಲ್ಲಿಗೆ ಹೋಗ್ತಾ ಇದ್ದೀರಲ್ಲ, ಅದು ಕುತೂಹಲ ಸರ್. ನಾಳೆ ಮುಖ್ಯಮಂತ್ರಿಗಳು ಬಜೆಟ್ ಮೀಟಿಂಗ್ ಕರೆದ್ರು ತಮ್ಮ ಇಲಾಖೆದು ಸರ್. ನಾವು ಆ ಟೈಮಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ದೀರಿ. ಅವ್ರಿಗೆ ನಾನು ಅನುಮತಿ ತಗೊಳ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ, ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ಅವರೇ ಚೇರ್ಮನ್, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿಂತ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಅವರೇನು ಹೇಳಿದಾರಲ್ಲ, ಮೇಕೆದಾಟು ಜಯ ಆಗಿದೆ, ಇವತ್ತು ನಮ್ಮ ಆಫೀಸರ್ಸ್ ಟ್ವೀಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ನನಗೆ ಅದೊಂದು ದೊಡ್ಡ ಸಂತಾಗಿ ಆಗ್ತಾ ಇದೆ. 59,000 ಕೇಸ್ ಇರುತ್ತೆ. ಇರಿಗೇಷನ್ ಬೇರೆಯವ್ರ ಖಾತೆ ಕೇಳಿದ್ರೆ ಅಂತ ಸರ್. So 54 members have. What's your schedule in Delhi, sir? You are going to Delhi tomorrow? Whom you are going to? I am meeting in Indira Bhavan. I am meeting some of them at their residences.
Sir, 54. Sir, ನೋಡಪ್ಪ, ಇನ್ನೊಂದು ಬಿ ಟು ಎ ಖಾತಾ, ಬಿ ಖಾತಾ ಇದೆ, ಎ ಖಾತಾ. ಅಟ್ಲೀಸ್ಟ್ ಇವತ್ತು ಪಾಪ ವಿತ್ ಅವರು ಆಸ್ತಿ ಸಮೇತ ಫೋಟೋ, ವ್ಯಕ್ತಿಗಳ ಸಮೇತ ಫೋಟೋ ಅದು ಸೇರಿ ನಿಮ್ಮ ಎದುರುಗಡೆ ಕೊಡಕ್ ಪ್ರಾರಂಭ ಮಾಡ್ತಾ ಇದೀನಿ. ಯಾಕೆಂದ್ರೆ ಪಾಪ ಅಟ್ಲೀಸ್ಟ್ ಅವ್ರಿಗೆಲ್ಲರಿಗೂ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಕೆಲವರೆಲ್ಲ ಟೀಕೆ ಮಾಡ್ತಾ ಇದ್ರು, ಕೆಲವರೆಲ್ಲ ಟೀಕೆ ಮಾಡ್ತಾ ಇದ್ರು. ಅದಕ್ಕೆ ಪ್ರಾರಂಭ ಮಾಡಿದ್ವಿ ಅಂತ ಅವ್ರು ನೋಡಿ ಫೈಲ್ ದಾಖಲೆ ಸಮೇತ ठीक है sir, 54 then. ಎಷ್ಟು ಜಮೀನು ನಿಮ್ದು? ಎಷ್ಟು ಜಮೀನಿದೆ? 80-40. ಎಲ್ಲ ವಿಚಾರ ಕೊಟ್ರಾ? Sir, sir, ಯಾರಿದ್ರೆ ಒಳ್ಳೇದು, ಬೆನಿಫಿಟ್ ಜಾಸ್ತಿ. ಬ್ಯಾಂಕಿಗೆ ಒಳ್ಳೇದಲ್ಲ, ಎಲ್ಲ ಬ್ಯಾಂಕ್ ಲೋನ್ ಕೊಡ್ತಾರೆ. Really appreciating you, sir. Leadership. Without ordinary citizen, I got my card of cricket. Very great step. Yes, sir. Thank you, sir. Thank you. Sure, sir. Thank you, sir. Thank you. sir, 54 of them have been appointed as the government board chairman. BJP has added the cabinet rank as ministerial rank positions. ಬಿಜೆಪಿ ಅವರು ಕೆಲವು ಮಾತನ್ನು ನಮ್ಗೆ ಗೊತ್ತಿದೆ. Sir, English. BJP leaders advise also sometimes. What they are doing, they tell you how they are appointed, whom they are appointed, what status they are given. It is the workers who have brought this party to power. It is not the K. Kumar or Subramanian. They have brought power and they will get power. Still there are more of them are, they will get power. We have given them timeline also. We will share power. We will do that. But why public money is spent on their, government is spending on their cushions? It is the status. It is the respect for them. It is not the public money. It is the opportunity what the government has. We are going to give them, we will do it. ಸರ್ ನಿಗಮ ಮಂಡಳಿ ಸಂಬಳ ಕೊಡ್ಲಿಕ್ಕೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಆದ್ರೂ ಸಹ ಸ್ಟೇಟಸ್ We will take care of it. Thank you.